ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅಂದ್ರೆ 10ನೇ ತರಗತಿಯ ಪಾಠದ ಒಂದು ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೇಳುವಂತ ಪ್ರಶ್ನೆಗಳು 10ನೇದಕ್ಕೂ ಸಂಬಂಧ ಇರಬಹುದು ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲೂ ಕೂಡ ಏನು ಬಂದಿರಬಹುದು. ಹೌದಾ? ಇಂತಹ ಪ್ರಶ್ನೆಗಳು ಅಲ್ಲಿ ಬಂದಾಗ ಯಾವ ರೀತಿಯಾಗಿ ಸುಲಭವಾಗಿ ಬಿಡಿಸೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. 1ರಿಂದ 1000 ನಡುವಿನ 4ರ ಅಪವರ್ತ್ಯಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಬಿಡಿಸೋದು ಅಂದ್ರೆ, ನಾವು ಸಮಾಂತರ ಶ್ರೇಣಿಗಳ ಒಂದು ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಲೆಕ್ಕವನ್ನು ಏನ್ ಮಾಡಬೇಕಾಗಿದೆ, ಬಿಡಿಸಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಬಿಡಿಸೋದು ಅಂದಾಗ 4ರ ಅಪವರ್ತ್ಯಗಳು ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. 4ರ ಅಪವರ್ತ್ಯಗಳು ಅಂದ್ರೆ ಏನು ಅಂದ್ರೆ 4ರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಯಾವ್ಯಾವ್ದಾವೆ ಅವಷ್ಟು ಕೂಡ ಏನಾಗ್ತಾ ಇದಾವೆ, 4ರ ಅಪವರ್ತ್ಯಗಳು ಆಗ್ತಾ ಇದಾವೆ. ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳ್ತಾರೆ ಅಂದ್ರೆ 1ರಿಂದ 1000 ಅಂತ ಸಂಖ್ಯೆಗಳು ಎಷ್ಟು ಆಗ್ತಾ ಇದಾವೆ ಅಂದಾಗ ನಾವು ಮೊದಲನೇದಾಗಿ ಬರ್ಕೋಬೇಕಾಗುತ್ತೆ ಯಾವುದು, 4ರ ಅಪವರ್ತ್ಯ 4. ಆಮೇಲೆ ಇದಾದ್ಮೇಲೆ ಬರ್ತಾ ಇದೆ 8, ಆಮೇಲೆ 12. ಹೌದು, ಇವುಗಳಿಗೆ ನಾವು ಅಪವರ್ತ್ಯಗಳು ಅಂತ ಹೇಳ್ತೀವಿ. ಅಂದ್ರೆ 4 1 4, 4 2 8, 4 3 12. ಹೌದಾ? ಇದೇ ರೀತಿಯಾಗಿ ಎಲ್ಲಿಯವರೆಗೆ 1000ದ ನಡುವೆ ಒಳಗೆ. ಹೌದಾ? ಅಂದಾಗ 1000ಕ್ಕಿಂತ ಕಡಿಮೆ ಇರಬೇಕು. ಅದೇನಾಗ್ತಾ ಇರ್ಬೇಕು, 4ರ ಅಪವರ್ತ್ಯ ಆಗಿರ್ಬೇಕು. ಅಂದ್ರೆ 4ರಿಂದ ಭಾಗಕಲಾಗಿರ್ಬೇಕು. ಆ ಸಂಖ್ಯೆ ಯಾವ್ದಾಗ್ತಾ ಇದೆ, 996. ಹಾಗಾದ್ರೆ ನಮಗಿಲ್ಲಿ ಪ್ರಶ್ನೆ ಏನ್ ಬೇಕಾಗಿದೆ ಅಂದ್ರೆ 4ರಿಂದ 996ರವರೆಗೆ ಎಷ್ಟು ಸಂಖ್ಯೆಗಳು ಆಗ್ತಾ ಇದಾವೆ ಅನ್ನೋದನ್ನ ಕಂಡುಹಿಡಬೇಕು. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ, ನಮಗೆ ಈಗಾಗಲೇ AN ಸೂತ್ರ ಅನ್ನೋದು ಗೊತ್ತಿದೆ. ಯಾವುದು, AN ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ AN ಕಂಡುಹಿಡಿಯುವಂತಹ ಸೂತ್ರದ ಮುಖಾಂತರ ನಾವೇನ್ ಮಾಡ್ಬೋದು, ಇವುಗಳಲ್ಲಿ ಎಷ್ಟು ಸಂಖ್ಯೆಗಳು ಅದಾವ ಅನ್ನೋದನ್ನ ಕಂಡುಹಿಡಬೇಕು. ಎಷ್ಟು ಸಂಖ್ಯೆಗಳು ಅಂದ್ರೆ ಏನರ್ಥ, N. ಹೌದಾ? ಹಾಗಾದ್ರೆ ಫಸ್ಟ್ ಏನಾಗ್ತದೆ, ಮೊದಲನೇ ಸಂಖ್ಯೆ A = 4. ಹೌದಾ? ಆಮೇಲೆ ಇವುಗಳ ವ್ಯತ್ಯಾಸ. ಹೌದಾ? ಅಂದ್ರೆ ಏನಾಗ್ತದೆ, D. 8ರಲ್ಲಿ 4ನ್ನು ಕಳೆದಾಗ ಎಷ್ಟು ಬರ್ತಾ ಇದೆ, 4. 8ರಲ್ಲಿ -4 ಮಾಡಿದ್ರೆ 4 ಬರ್ತಾ ಇದೆ. 12ರಲ್ಲಿ 8ನ್ನು ಕಳೆದಾಗ 4 ಬರ್ತಾ ಇದೆ. ಇನ್ನು ಏನ್ ಬರ್ತಾ ಇದೆ ನೋಡಿ, ಇಟ್ ಈಸ್ AN, ಕೊನೆಯ ಪದ. ಹೌದಾ? ಎಷ್ಟಾಗ್ತಾ ಇದೆ, 996. ಹಾಗಾದ್ರೆ ಇನ್ನೇನ್ ಬೇಕಾಗಿದೆ ನಮಗೆ, N = ? N ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿರುವಂತಹ ಪದಗಳ ಸಂಖ್ಯೆ. ಎಷ್ಟು ಪದಗಳದಾವ ಅನ್ನೋದನ್ನ ನಾವೇನ್ ಮಾಡ್ತಾ ಇದ್ದೀವಿ, N ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ನಾವು N ಅನ್ನ ಕಂಡು ಹಿಡಿದು ಬಿಟ್ರೆ ಈ ಅಪವರ್ತ್ಯಗಳು ಎಷ್ಟು ಅನ್ನೋದು ನಮಗೆ ಸಿಗ್ತಾ ಇದೆ. ಹೌದಾ? ನೋಡಿ, ಹಾಗಾದ್ರೆ ಈಗ ನಾವು ಏನ್ ಮಾಡೋಣ, AN ಸೂತ್ರವನ್ನ ಹಚ್ಚೋಣ. AN = A + N - 1 × D. ಹೌದಾ? ನೋಡಿ, AN 996, A = 4, D = 4. ಹಾಗಾದ್ರೆ N ಗೊತ್ತಿಲ್ಲ, N ಕಂಡುಹಿಡಬೇಕು. ಹೌದಾ? ನೋಡಿ, AN ಎಷ್ಟಿದೆ, 996 = A = 4 + N - 1 D = ಎಷ್ಟಿದೆ, 4. ಹಾಗಾದ್ರೆ ಈಗ ಏನ್ ಮಾಡೋಣ ಅಂದ್ರೆ, ಇದನ್ನ ಹಾಗೆ ಇಡಿ, ಈ 4ನ್ನ ಈ ಕಡೆ ಕರ್ಕೊಂಡ್ ಅಂದ್ರೆ ಬಲಭಾಗದಲ್ಲಿದ್ದಂತ 4 ಎಡಭಾಗಕ್ಕೆ ಬಂದಾಗ ಮೈನಸ್ ಆಗ್ತಾ ಇದೆ. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ. ಈ ಕಡೆ ಬಂದಾಗ ಮೈನಸ್ ಆಗ್ತಾ ಇದೆ. 96 - 4 = ಈ ಕಡೆ ಏನು ಇತ್ತು,
n ಮೈನಸ್ 1 ಗುಣಾಕಾರ 4. ಹಾಗಾದ್ರೆ ನೋಡಿ 6ರಲ್ಲಿ 4 ಹೋದಾಗ 992 ಈಕ್ವಲ್ ಟು n ಮೈನಸ್ 1 4. ಈಗ ನೋಡಿ n ಮೈನಸ್ 1 ಬ್ರಾಕೆಟ್ 4 ಇದೆ ಅಂದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ. ಏನಿರ್ತಾ ಇದೆ? ಗುಣಾಕಾರ ಇರ್ತಾ ಇದೆ. ಈ 4ನ್ನ ಈ ಕಡೆ ತೆಗೆದುಕೊಂಡು ಬಂದ್ರೆ ಇದೇನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ? 992 ಈ 4 ಈ ಕಡೆ ಬಂತು, 4 ಈಚೆ ಕಡೆ ಏನಿತ್ತು? n ಮೈನಸ್ 1 ಕಟ್ತಾ ಹೊಡಿಲ್ಲ. 4 ಒಂದ್ಲೆ 4 ಎಷ್ಟೇ ಹೋಗ್ತಾ ಇದೆ? 4 ಎರಡ್ಲೆ 8, 1 ಉಳಿತು 19 ಆಯ್ತು, 4 4ಲೆ 16, 3 ಉಳಿತು, ಹಾಗಾದ್ರೆ 32, 4 8. ಹಾಗೆ ನಮ್ಗೆ ಎಷ್ಟು ಬಂತು? ಈ ಕಡೆ ಎಷ್ಟು ಬಂತು? 248 ಈಕ್ವಲ್ ಟು ಈ ಕಡೆ ಏನಾಯ್ತು? n ಮೈನಸ್ 1. ಈಗ ಮೈನಸ್ 1 ಈ ಕಡೆ ತೆಗೆದುಕೊಂಡು ಬಿಟ್ರೆ 248 ಪ್ಲಸ್ 1 ಈಕ್ವಲ್ ಟು n. ಹಾಗಾದ್ರೆ ಎಷ್ಟಾಯ್ತು? 249 ಈಕ್ವಲ್ ಟು n. ಹಾಗಾದ್ರೆ n ಈಕ್ವಲ್ ಟು 249. ಹೌದಾ? ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಸಿಕ್ತು? 1ರಿಂದ 1000 ನಡುವೆ 4ರ ಅಪವರ್ತಗಳು ಎಷ್ಟು ಅಂದಾಗ 249. ಹೌದಾ? ಎಷ್ಟು? 249. ಈ ರೀತಿಯಾಗಿ ಈ an ಈಕ್ವಲ್ ಟು a ಪ್ಲಸ್ n ಮೈನಸ್ 1 d ಈ ಸೂತ್ರವನ್ನು ಬಳಸಿಕೊಂಡು ನಾವು ಈ ಲೆಕ್ಕವನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.